ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ. ಹಾಗೆ ಇವತ್ತಿನ ಒಂದು ಗುಂಡಿ ಪೂಜೆಗೆ ಗುಂಡಿಗೆ ಗಿಡ ನೆಡಲಿಕ್ಕೋಸ್ಕರ ನಮ್ಮ ಕರ್ನಾಟಕ ಸಮಿತಿ ಪಕ್ಷದ ರಾಮ್ ರೆಡ್ಡಿ ಅವರು, ಬೆಂಗಳೂರು ಬೊಮ್ಮನಹಳ್ಳಿ ಉಸ್ತುವಾರಿಯಾಗಿದ್ದ ರಾಮ್ ರೆಡ್ಡಿ ಅವರು ಹಾಗೂ ಜಯನಗರ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಅಂಜಲಿ ಮೇಡಮ್ ಅವರು ಸಹ ಇವತ್ತು ಇದ್ದಾರೆ. ಈ ಒಂದು ಗುಂಡಿಗೆ ಸರ್ ಇದು ಎಂತ ಗಿಡ ಸರ್? ಇದು ಆಪಲ್ ಗಿಡ. ಹೇಳಿ. ಇದು ಆಪಲ್ ಗಿಡ. ಇದು BBMP ಅವರು ಇಲ್ಲಿ ನಮ್ಗೆ ಗುಂಡಿ ಹೊಡ್ಕೊಟ್ಟಿದ್ದಾರೆ. ಈ ಗುಂಡಿಗೆ ಆಪಲ್ ಗಿಡ ಹಾಕಿದ್ರೆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಆಪಲ್ ಬೆಲೆ ಜಾಸ್ತಿ ಅಲ್ವಾ, ಅದು ಎಂತದು ಕಾಶ್ಮೀರಿಂದ ಬರಬೇಕು, ಅದು ಬೆಂಗಳೂರಲ್ಲೇ ಸಿಗುತ್ತೆ, ಕಡಿಮೆ ರೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಆಪಲ್ ಗಿಡನ ನೆಡ್ತಾ ಇದ್ದೀರಾ? ಹಾಗಾದ್ರೆ ಇಲ್ಲಿ ಗುಂಡಿ ಮುಚ್ಚಕ್ಕೆ ಏನ್ ಮಾಡ್ತಾ ಇದ್ದೀರಾ? ಗುಂಡಿ ಮುಚ್ಚೋದಕ್ಕೆಲ್ಲ, ಗುಂಡಿ BBMP ಅವರು ಹೊಡೆದಿದ್ದಾರೆ, ಅದಕ್ಕೆ ನಾವು ಗಿಡ ನೆಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಉದ್ದೇಶ ಏನು? ಹಂಗಾದ್ರೆ ಉದ್ದೇಶ ಅವರಿಗೆ ಎಚ್ಚರಿಕೆ ಆಗ್ಬೇಕು, ಗುಣಿ ಯಾಕೆ ಹೊಡೆದಿದ್ದೀವಿ ಅಂತ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ, ಅವ್ರಿಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಅವರು ದಪ್ಪ ಚರ್ಮದವರು, ಅವ್ರಿಗೆ ನಾವು ಹಂಗೆ ಹೇಳಿದ್ರೆ ಆಗಲ್ಲ. ಈ ರೀತಿ ಆಪಲ್ ಗಿಡ ಹಾಕ್ಬೇಕು. ಆಪಲ್ ಗಿಡ ಹಾಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. BBMPಯಲ್ಲಿ ಬೆಳಗ್ಗೆಯಿಂದಾನು ಗೊತ್ತಿಲ್ವಾ, ಅವ್ರು ಕಣ್ಣಿಲ್ವಾ? ಇಲ್ಲಿ ಸಾವಿರಾರು ಜನ ಓಡಾಡ್ತಾರೆ, ಸಾವಿರಾರು ಗಾಡಿಗಳು ಓಡಾಡುತ್ತೆ. ಇಲ್ಲಿ ನೋಡಿ ಎಲ್ಲ ಜ್ಯುವೆಲರೀಸು, ದೊಡ್ಡ ಶ್ರೀಮಂತ ಅಂಗಡಿಗಳೇ ಇಲ್ಲಿ ಇರೋದು. ಅದಕ್ಕೆ ಈ ಗಿಡ ಅವ್ರಿಗೂ ಆಗುತ್ತೆ, ಆಪಲ್ ಬಿಡುತ್ತೆ, BBMP ಅವರು ಕೂಡ ತಿನ್ನೋದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಸಾರ್ವಜನಿಕರ ಪ್ರಾಣ ಉಳಿಸಿ ದಪ್ಪ ಚರ್ಮದ ಅಧಿಕಾರಿಗಳೇ ಅಂತ ನೀವ್ ಹೇಳ್ತಾ ಇದ್ದೀರಾ? ಸರ್, ಗಿಡ ನೆಡ್ರಿ ಸರ್. ನೋಡಿ, ನಮ್ಮ ಹಿರಿಯ ನಾಗರಿಕರಾಗಿರುವಂತಹ ರಾಮ್ ರೆಡ್ಡಿ ಅವರು ಹಾಗೂ ಅಂಜಲಿ ಅವರು ಇಲ್ಲಿಗೆ ಗಿಡವನ್ನ ನೆಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಇಲ್ಲಿನ ಒಂದು ಸಂಬಂಧಪಟ್ಟಂತಹ ದಪ್ಪ ಚರ್ಮದ ಅಧಿಕಾರಿಗಳು ಇಲ್ಲಿ ಬಂದು ದಯವಿಟ್ಟು ಈ ಗುಂಡಿಯನ್ನ ಮುಚ್ಚಿ, ಇಲ್ಲ ಅಂದ್ರೆ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಈ ಒಂದು ಗುಂಡಿಯಿಂದ ಇಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ನೋಡಿ. ಈ ಒಂದು ಗುಂಡಿ ಇಷ್ಟು ಆಳ ಬಿದ್ದಿದೆ. ಒಬ್ಬ ಟ್ರಾಫಿಕ್ನವರು ಕೂಡ ಇಲ್ಲ. ಇಲ್ಲಿ JP ನಗರ ಈ ಕಡೆ ಹೋಗುವಂತಹ ಬಸ್ಸುಗಳು ಅವ್ರು ಹೇಗೆ ಹೋಗ್ತಾರೆ? ಈಗ ಬೋಟ್ ಬ್ಲಾಕ್ಗೆ, ಬಸ್ ಸ್ಟ್ಯಾಂಡ್ಗೆ ಹಿಂಗೆ ಹೋಗ್ಬೇಕು. ಹೆಂಗ್ ಹೋಗ್ತಾರೆ? ಯಾವ ರೀತಿ ಹೋಗ್ತಾರೆ? ನಿಂತ್ಕೊಳ್ಳಿ, ಹಿಂದೆ ಕಾಣಿಸುತ್ತೆ, ಹಿಂದೆ ಟ್ರಾಫಿಕ್ ಜಾಮು ನೋಡಿ. ಹೋಗ್ತಾರೆ. ತುಂಬಾ ಟ್ರಾಫಿಕ್ ಜಾಮ್ ಆಗಿ ಇಲ್ಲಿ ದೊಡ್ಡ ಮಟ್ಟದ ಗುಂಡಿ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಇನ್ನೊಂದೇನಂದ್ರೆ ಇಲ್ಲಿ ರಸ್ತೆ ಮಾಡಿದ ನಂತರ ಇದು ಕುಸಿದು ಬಿದ್ದಿರುವಂತಹ ಗುಂಡಿ. ಈ ಗುಂಡಿಯನ್ನ ಮುಸ್ಲಿಗೆ ಯಾವ ಅಧಿಕಾರಿಗಳು ಸಹ ಬಂದಿಲ್ಲ. ರಸ್ತೆ ಮಾಡಿದ್ದಾರೆ. ಮಾತಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಾ ಹೇಳಿ? ಏನಿಲ್ಲ, BBMP ಅಧಿಕಾರಿಗಳಿಗೆ ಸ್ವಲ್ಪ ದಪ್ಪ ಚರ್ಮ, ಇವರಿಗೆ ದಪ್ಪ ಚರ್ಮ ಇರೋದ್ರಿಂದ ನಮ್ಮಂಥವರು ಅವರ ಒಂದು ಘನತೆ ಕೆಲಸಗಳನ್ನು ಎತ್ತಿಡಿಬೇಕು. ಇಲ್ಲಿ ಆಪಲ್ ಬಿಟ್ಟಾಗ ಅವ್ರ ಮಕ್ಕಳಿಗೆ ತಗೊಂಡೋಗಿ ಕೊಡಬೇಕು ಅಂತ ಹೇಳ್ತಾ, ಮತ್ತೆ ಅಂಜಲಿ ಮಾತಾಡ್ತಾರೆ. ಹೇಳಿ ಮೇಡಮ್. ಅಲ್ಲ, ಸಾರ್ವಜನಿಕವಾಗಿ ನೀವು ಸಾಕಷ್ಟು ಗುಂಡಿಗಳನ್ನ ನೋಡ್ತಾ ಇದ್ದೀರಾ, ರಸ್ತೆಗಳಲ್ಲಿ ನೀವು ಸಹ ವೆಹಿಕಲ್ ಅಲ್ಲಿ ಓಡಾಡ್ತೀರಾ? ನಿನ್ನೆ ಅಂಜಲಿ ಅವರು ಹೇಳ್ತಾರೆ, ಒಬ್ರು ಇಲ್ಲಿ ಮೃತಪಟ್ಟಿದ್ದಾರೆ ಅಂತ. ಯಾಕೆ ಇಲ್ಲಿ ಪೊಲೀಸ್ನವರು, ಟ್ರಾಫಿಕ್ನವರು ಯಾರು ಇಲ್ವಾ? ಎಲ್ಲ ಏನಾದ್ರು ಹೋಗ್ಬಿಟ್ಟಿದಾರಾ? ಅವ್ರಿಗೆ ಸಂಬಳ ಕೊಡ್ತವ್ರೆ ಸರ್, ಅದಕ್ಕೆ ಎಲ್ಲರೂ ಕಾಫಿ ತಿಂಡಿ ಕುಡಿತಾ ಇರ್ತಾರೆ. ಆಫೀಸಲ್ಲಿ ಮೊಬೈಲ್ ನೋಡ್ಕೊಂಡಿರ್ತಾರ. ಇಲ್ಲಿ ಯಾರು ಇವರು ಅಯೋಗ್ಯರು, ಅವರು ಯಾರಿಗೂ ಫೋನ್ ಮಾಡಿ ಹೇಳಂಗಿಲ್ವಾ? ಎಲ್ಲ ನಾವೇ KRS ಪಕ್ಷದವರೇ ಹೇಳ್ಬೇಕಾ ಸರ್? ಅವ್ರು ಟ್ರಾಫಿಕ್ ಜಾಮ್ ಇಂದ ಅವ್ರಿಗೂ ಲಾಭ ಆಗುತ್ತೆ, ಯಾಕೆ ಹೇಳಿ? ಅವ್ರಿಗೆ ರೋಲ್ ಕಾಲ್ ಆಗುತ್ತೆ. ಅದೇ ಚಿನ್ನದ ಅಂಗಡಿಯವರು ಕೂಡ ಹೇಳ್ಬೋದಲ್ವಾ, ಇಷ್ಟು ಸಮಸ್ಯೆ ಇದೆ ಅಂತ? ಯಾಕೆ ಹೇಳಲ್ಲ? ಅವ್ರು ಏನಾದರೂ ಹೇಳ್ತೀರೋ ಅವ್ರನ್ನ ಅವ್ರು ಎಗನಿಸ್ಟ್ ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ಅವ್ರದ್ದೇ ಏನೋ ಸ್ವಲ್ಪ ಕರ್ಮಕಾಂಡಗಳಿರ್ತವೆ. ಹಂಗಾಗಿ ನಾವೀಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ಹತ್ರನೂ ಸಹ ಹೋಗಿ ಮಾತಾಡೋಣ. ಈ ಭಾಗದ
ಅಧಿಕಾರಿಗಳು ತಕ್ಷಣ ಇಲ್ಲಿಗೆ ಬರಲೇಬೇಕು. ಇಲ್ಲಾಂದ್ರೆ ಈ ಗುಂಡಿ ಒಳಗೆ ಯಾರಾದರೂ ಬಿದ್ದು ಸತ್ರೆ ಅದಕ್ಕೆ ನೇರ ಹೊಣೆ ನಿಮಗೆ. ಇದ್ರ ಮೇಲೆ FIR ಹಾಕ್ಸ್ತೀವಿ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಅಲ್ಲಿ ಕಮಿಷನರ್ ಗುಂಡಿ ಮುಕ್ತ ಮಾಡಬೇಕು ಅಂತ ಹೇಳ್ತಾರೆ. ದಿವಸ ಪೇಪರಲ್ಲಿ ಬರ್ತಾ ಇದೆ. ಏನಿದು ಆಟ ನೋಡಿ, ತಾರ ಹಾಕಿದ್ದಾರೆ, ಇಲ್ಲಿ ಗುಂಡಿ ಇದೆ. ಹಾ ಆಯ್ತಾ. ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ. ನಾನು ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಯುವ ಘಟಕದ ಅಧ್ಯಕ್ಷ. ಸ್ನೇಹಿತರೆ, ನಮ್ಮ ಜೊತೆ ರಾಮ್ ರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಬೊಮ್ಮಡಿ ಉಸ್ತುವಾರಿ ಹಾಗೂ ಜಯನಗರ ಅಧ್ಯಕ್ಷರಾಗಿರುವಂತಹ ಅಂಜಲಿ ಮೇಡಮ್ ಅವರು ನಮ್ಮ ಜೊತೆ ಇದೆ. ನೋಡಿ, ನಮ್ಮ ಉದ್ದೇಶ ಏನಂದರೆ, ಇದು ದೊಡ್ಡ ಗುಂಡಿ. ಈ ಗುಂಡಿಯನ್ನು ತಾನಾಗಿ ಆಗಿರುವಂತಹ ಗುಂಡಿ ಯಾರು ಮಾಡಿರೋ ಇಲ್ಲಿ ರಸ್ತೆ ಸುಮಾರು ಸಲ, ನಾನು ಈ ರಸ್ತೆಯಲ್ಲಿ ಸುಮಾರು ವರ್ಷಗಳಿಂದ ಓಡಾಡ್ತಾ ಇದ್ದೀನಿ. ಎಷ್ಟು ಸರಿ ಟಾರ್ ಹಾಕ್ತಾರೋ, ಎಷ್ಟು ಸರಿ ಸಿಮೆಂಟ್ ರೋಡ್ ಹಾಕ್ತಾರೋ ಗೊತ್ತಾಗ್ತಾ ಇಲ್ಲ. ಒಂದ್ಸಲಿ ಟಾರ್ ಹಾಕೊಂಡು ಹೋಗ್ತಾರೆ, ಒಂದ್ಸಲಿ ಸಿಮೆಂಟ್ ರೋಡ್ ಹಾಕೊಂಡು ಹೋಗ್ತಾರೆ. ಆಮೇಲೆ ಇದೆಲ್ಲನೂ ನಿಲ್ಲಿಸ್ಬಿಟ್ಟು ಈಗ ಟಾರ್ ಹಾಕ್ತಾ ಇದ್ದಾರೆ. ನೋಡಿ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಈ ಸಿಮೆಂಟ್ ಟಾರ್ ರೋಡ್ ವೈಟ್ ಟ್ಯಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ನಿಮಗೆ ಇಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ವ್ಯವಸ್ಥೆಗಳಂದ್ರೆ ಸುಮಾರಿದೆ. ಈ ಒಂದು ಗುಂಡಿ ಮುಕ್ತಗೋಸ್ಕರ ಕಮಿಷನರ್ ಹೇಳ್ತಾ ಇದ್ದಾರೆ, ಗುಂಡಿಯಿಂದ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ FIR ಆಗುತ್ತೆ. ಇದರಿಂದ ಎಷ್ಟು ಆಳ ಇದೆ ಅಂದ್ರೆ ಸುಮಾರು ಒಂದೇ 3 ಅಡಿ ಇದೆಯಾ, 3 ಅಡಿ ಆಳ ಇದೆ ಇದು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಅಭಿಯಾನ ಮಾಡ್ತಾ ಇದೀವಿ. ಸಾರ್ವಜನಿಕರು ದಯವಿಟ್ಟು ಎಚ್ಚರಿಕೆಯಿಂದ ಓಡಾಡಿ. ನೀವು ಗಾಡಿ ಎತ್ಕೊಂಡು ಬರ್ತೀರಾ ಅಷ್ಟೇ, ಮನೆಗೆ ಹೋಗ್ತೀರಾ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ದಯವಿಟ್ಟು ಗುಂಡಿಗಳು ಏನೋ ಒಂಚೂರು ಸ್ಪೀಡಾಗಿ ಹೋಗ್ಬೇಕು. ಆ ಬಸ್ ಕಂಡಕ್ಟರ್, ಡ್ರೈವರ್, ಏನಾಗ್ತಾ ಇದೆ ಹೇಳಿ? ತೊಂದರೆ ಆಗ್ತಾ ಇದೆಯಾ? ಮಾತಾಡ್ತಾ ಇದೀನಿ. ನೀನು ಗಾಡಿ ಎತ್ಕೊಂಡು ಬರ್ತೀರಾ, ಓವರ್ಟೇಕ್ ಮಾಡ್ಕೊಂಡು ಹೋಗ್ತೀರಾ. ಅಕ್ಕಪಕ್ಕ ಏನಾದ್ರು ಒಂದು ಸಣ್ಣ ಇದ್ರೆ ಹೋಗಿ ಏನು BMTC ಬಸ್ ಕೆಳಗಡೆ ತೂರ್ಕೊಂಡು ಹೋಗ್ಬಿಡ್ತೀರಾ. ಇದೆಲ್ಲ ಇತ್ತೀಚೆಗೆ ಹೆಚ್ಚಾಗ್ತಿದೆ. ಇತ್ತೀಚೆಗೆ BMTC ಬಸ್ಗಳಿಂದಲೇ ಯಾರೋ ಒಂದು ಅಜಾಗೃತಿಗಳಿಂದ ಈ ರೀತಿಯಾದಂತಹ ಪ್ರಾಣಹಾನಿ ಆಗ್ತಿದೆ. ಸಾರ್ವಜನಿಕರು ಏನು ತಪ್ಪೇ ಇದ್ದಾರೆ, ಈ ಗುಂಡಿಗೆ ಬಿದ್ದು ಇಷ್ಟೆಲ್ಲ ಆಗ್ತಾ ಇದೆ. ಎಚ್ಚೆತ್ಕೊಳ್ಳಿ. ಕಮಿಷನರ್ ಅವರು ಎಚ್ಚೆತ್ಕೊಳ್ಬೇಕಾಗಿದೆ. ಗುಂಡಿ ಮುಕ್ತ ಮಾಡೋಕ್ಕೋಸ್ಕರ ಸಾವಿರಾರು ಕೋಟಿಗಳನ್ನ, ನೂರಾರು ಕೋಟಿಗಳನ್ನ ಮಾಡಿ ಎಲ್ಲಿ ಮಾಡ್ತಾ ಇದ್ದೀರಾ? ಒಂದ್ಸಲಿ ವೈಟ್ ಟ್ಯಾಪಿಂಗ್ ಆಗ್ತೀರಾ, ಒಂದ್ಸಲಿ ಟಾರ್ ರೋಡ್ ಹಾಕ್ತಿದ್ದೀರಾ. ಯಾರಿಗೆ ಕಣ್ಣು ಎಬ್ಬಿಸ್ತಾ ಇದ್ದೀರಾ? ಸಾರ್ವಜನಿಕರು ಟ್ಯಾಕ್ಸ್ ಕಟ್ತಾರೆ, ಎಲ್ಲವನ್ನೂ ಕಟ್ಬಿಟ್ಟು ಈಗ ಅದೇ ಗುಂಡಿಗಳಿಂದ ಓಡಾಡ್ತಿದ್ದಾರೆ. ಸಾರ್ವಜನಿಕರೇ ಇನ್ನಾದ್ರೂ ಎಚ್ಚರಿಕೆ ಮಾಡ್ಕೊಳ್ಳಿ. ಮತಗಳನ್ನ ಹಾಕ್ತೀರಾ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತೀರಾ. ಎಲ್ಲಿ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ? ಈ ಗುಂಡಿ ಬಿಡಿ ಏನಾದ್ರು ಸತ್ತಂದ್ರೆ ಯಾರು ಪ್ರಾಣ ಹೋಗುತ್ತೆ? ಅವ್ರೇನಾದ್ರೂ ಪರಿಹಾರ ಕೊಡ್ತಾರೆ. ಪರಿಹಾರ ಕೊಟ್ಟಿದ ತಕ್ಷಣ ಮನುಷ್ಯ ಎದ್ಬಿಟ್ಟು ಬಂದ್ಬಿಡ್ತಾನ? ರಾಮಮೂರ್ತಿನ ಖಂಡಿತವಾಗ್ಲೂ ಸಹ ಎದ್ ಬರಲ್ಲ. ಇಲ್ಲಿನ ಕ್ಷೇತ್ರದ MLAಗಳು ಏನ್ ಮಾಡ್ತಾ ಇದ್ದೀರಾ? ರಾಮಮೂರ್ತಿ ಮಲ್ಕೊಂಡ್ಬಿಟ್ಟವ್ರೆ. ಈ ಕ್ಷೇತ್ರದ MLAಗಳು ಏನ್ ಮಾಡ್ತಾರೆ? ರಾಮಮೂರ್ತಿ ಅದಕ್ಕೆ ಸಹ BBMP ಚುನಾವಣೆಗಳಾಗಬೇಕು ಅಂತ ಈ ಬಂಡ ಸರ್ಕಾರ, ಭ್ರಷ್ಟ ಇಂತಹ ಸರ್ಕಾರ ಎಲ್ಲೂ ಸಹ ನೋಡಿಲ್ಲ. 5 ವರ್ಷದ ಚುನಾವಣೆಗಳಾಗಿಲ್ಲ. ಇಲ್ಲಿರಂತಹ ಗೋಳನ ಕೇಳೋರು ಯಾರು ಇಲ್ಲ. ಎಲ್ಲಿ ಪ್ರಾಮಾಣಿಕರು ಚುನಾವಣೆಯಲ್ಲಿ ಗೆದ್ರೆ ಅವರ ಭ್ರಷ್ಟಾಚಾರವನ್ನ ಮಾಡ್ಲಿಕ್ಕೆ ಬಿಡಲಾಗಿದೆ. ಈ ಒಂದು ರಸ್ತೆಗೆ ಎಷ್ಟು ಸಲಿ ಟಾರ್ ಹಾಕಿದ್ದಾರೆ ಅಂದ್ರೆ 4-5 ಸಲಿ ಟಾರ್ ಹಾಕಿದ್ದಾರೆ. ಆದ್ರೂ ಸಹ ಇದು ಕುಸಿತ ಆಗ್ಬಿಟ್ಟು ಈ ರೀತಿ ಆಗಿದೆ. ಸುಮಾರು ವರ್ಷಗಳಿಂದ ಆಗ್ತಾ ಇದೆ. ನೋಡಿ, ಇಲ್ಲೇ ನೋಡಿ, ಸಂಬಂಧಪಟ್ಟ ನೋಡಿ, ಇದನ್ನು ಸಹ ಕುಸಿತ ಆಗ್ತಾ ಇದೆ. ನೋಡಿ, ಇದನ್ನು ಸಹ ಸಾರ್ವಜನಿಕರು ಹಾಕಿರುವಂತಹ ಇದು ಗುಂಡಿ ಮುಚ್ಚಿದ್ದಾರೆ. ಏನು ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟಬೇಕು, ಸಾರ್ವಜನಿಕರೇ ಟ್ಯಾಕ್ಸ್ ಕಟ್ಟಬೇಕು, ಸಾರ್ವಜನಿಕರೇ ದುಡ್ಡು ಕೊಡ್ಬೇಕು. ಏನೋ ಸಾರ್ವಜನಿಕರೇ ಟ್ಯಾಕ್ಸ್ ಕಟ್ಟಬೇಕು, ಸಾರ್ವಜನಿಕರೇ ಗುಂಡಿ ಮುಚ್ಚಬೇಕು, ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಬೇಕು. ಈ ರೀತಿ ವ್ಯವಸ್ಥೆ ಆಗಿದೆ. ನೀವು ಕ್ಷೇತ್ರ ಅಭಿವೃದ್ಧಿ ಮಾಡ್ತೀನಿ ಅಂತ ಬರ್ತಾರಲ್ಲ, ಎಲ್ಲಿ ಕ್ಷೇತ್ರ ಅಭಿವೃದ್ಧಿ ಮಾಡ್ತಿದ್ರ? ಪ್ರಾಣ ಹಾನಿಯಾಗಿ ಸಂಬಂಧಪಟ್ಟಂತಹ BBMP ಅಧಿಕಾರಿಗಳು ಒಂದು ಗುಂಡಿಯನ್ನ ಮುಚ್ಚಿ ಸಂಬಂಧಪಟ್ಟಂತ ಹಿರಿಯ ನಾಗರಿಕರು ತಮ್ಮ ಪಾಪ ಅವರ ಒಂದು ಸಲಾಂ
ನೋಡಿ ಅಂದ್ರೆ ಅವ್ರಿಗೊಂದು ದೊಡ್ಡ ನಮಸ್ಕಾರ. ಯಾಕೆಂದ್ರೆ ಬೇರೆಯವರು ಪ್ರಾಣವನ್ನು ಹೋಗ್ಬಾರ್ದು ಅಂತ ಎಚ್ಚರಿಕೆಯಿಂದ ಹಿರಿಯರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸ್ ಅವರು ಏನ್ ಮಾಡ್ತಾ ಇದ್ದೀರಾ? ಬರೀ ದುಡ್ಡು ವಸೂಲಿ ಮಾಡೋದಲ್ಲಪ್ಪ, ಗುಂಡಿಗಳನ್ನ ಮುಚ್ಚಿ ಪ್ರಾಣವನ್ನ ಉಳಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಿರಿಯರು, ಕಿರಿಯರು, ಯುವ ಜನರು, ಮಹಿಳೆಯರು ಹಾಗೂ KRS ಪಕ್ಷದ ಸೈನಿಕರು, ಬೆಂಬಲಿಗರು ಎಲ್ಲರೂ ಸಹ ಗುಂಡಿಗಳನ್ನ ಮುಚ್ಚಿ ಅಂತ ಹೇಳ್ತಾ ಇದ್ದಾರೆ. ಹಿರಿಯರಾಗಿದ್ರು ಸಹ ಹಿರಿಯರಿಂದ ಕಿರಿಯರು ತಿಳಿದುಕೊಂಡು ನಾವೆಲ್ಲರೂ ಸಹ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಎಚ್ಚೆತ್ಕೊಳ್ಳಿ. ಯಾರೋ ದುಡ್ಡು ಕೊಟ್ರು, ಯಾರೋ ಏನೋ ಮಾಡಿದ್ರು ಅಂದ ತಕ್ಷಣ ಹೋಗಿ ಓಟ್ ಹಾಕ್ತಿರಲ್ಲ, ನೋಡಿ ಪ್ರಾಣವನ್ನ ಕಳ್ಕೊತಿದ್ದೀರಾ. ನೋಡಿ ಯುವ ಜನರು, ಕ್ಷೇತ್ರದಲ್ಲಿ ಸಾವಿರಾರು ಯುವ ಜನರು, ಲಕ್ಷಾಂತರ ಯುವ ಜನರು ಇದ್ದೀರಾ. ಸಂಬಂಧಪಟ್ಟಂಗೆ ಗಣೇಶ ಕೂರ್ಸೋದು, ಮತನ್ ಕೂರ್ಸೋದು ಮಾಡಕ್ ಹೋಗ್ಬೇಡಿ. ನಿಮ್ಮ ರಸ್ತೆಗಳನ್ನ ಸರಿಪಡಿಸ್ಕೊಳ್ಳಿ. ಹಾಗೆ ನಿಮ್ಗೆ ಸಂಬಂಧಪಟ್ಟಂತ ಬೇಸಿಕ್ ನೀಡ್ಸ್, ಮೂಲಭೂತ ಸೌಕರ್ಯಗಳ ಬಗ್ಗೆ ನೀವು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯುವ ಜನರು ಬಗ್ಗೆ ಮಾತಾಡಿ ಗುಂಡಿಯನ್ನ ಮುಚ್ಚಿದ್ದು ಆಗಿರುವಂತಹ ಗುಂಡಿ. ಈಗ ಸಾರ್ವಜನಿಕರು ಮಾತಾಡ್ತಿದ್ದೀವಿ ಸರ್. ಸಾರ್ವಜನಿಕರು ಇದ್ರ ಬಗ್ಗೆ ಏನು ಹೇಳ್ತೀರಿ? ಗುಂಡಿ ಬಗ್ಗೆ ಆಟೋ ಅಣ್ಣ ಏನು ಹೇಳ್ತೀಯ? 2 ನಿಮಿಷ ಹೇಳು, ಏನು ಹೇಳ್ತೀಯ ಗುಂಡಿ ಬಗ್ಗೆ? ಸುಮ್ಮನೆ ಹೋಗ್ತಾ ಇದ್ರೆ ಎಲ್ಲಂದ್ರೆ ಗುಂಡಿ ಬರುತ್ತೆ. ರಾತ್ರಿ ಹೊತ್ತು ಮಾಡಿದ್ರೆ ಏನಾಗುತ್ತೆ? ನಿನಗೆ ಕಾಣಲ್ಲ, ಕಸ್ಟಮರ್ಸ್ ಇರ್ತಾರೆ, ಇಲ್ಲ ಯಾರನ್ನ ಅಮಾಯಕರು ಹೋದಾಗ ಕಾಣಿಲ್ಲ ಅಂದ್ರೆ ಏನ್ ಮಾಡ್ತೀರಾ? KRS ಪಕ್ಷಕ್ಕೆ ನೀವೇನು ಹೇಳ್ತೀರಾ? ಎಲ್ಲ ನೋಡಿ ಮಾಡಿದ್ರೆ ಒಳ್ಳೇದು ಜನತೆ. ನಮ್ಮ ಪಕ್ಷ ನೋಡಿ ಮಾಡ್ತಾ ಇದೆ ಅಲ್ವರಾ? ಮನೆಗೆ ಹೋಗ್ತೀರಿ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕೆ ಹೇಳಿ? ರಸ್ತೆ ಗುಂಡಿಗಳು ಈ ರೀತಿ ಆಗಿದೆ. ದಯವಿಟ್ಟು ಸಾರ್ವಜನಿಕರು ಮಾತಾಡಿ. ಓಟ್ ಹಾಕ್ತೀರಾ, ಅವ್ರು ಮಾತ್ರ AC ಕಾರಲ್ಲಿ ಹೋಗಿ ಕುತ್ಕೊಳ್ಳೋದಲ್ಲಪ್ಪ. ನಿಮ್ಮ ಪ್ರಾಣ, ನಿಮ್ಮ ಮಕ್ಕಳು, ಹೆಂಡತಿನೋ, ನಿಮ್ಮ ಸಂಬಂಧಿಕರು ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಅವರು ಆಯ ತಪ್ಪಿ ಬಿದ್ದು ಅಪಘಾತ ಆದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಿದ್ದೀವಿ. ದಯವಿಟ್ಟು ಮಾತಾಡಿ. ಪಬ್ಲಿಕ್ ಇದಕ್ಕೆ ಏನು ಹೇಳ್ತೀರಿ ಸರ್? ಹೇಳಿ, ಸಾರ್ವಜನಿಕರು ಹೇಳಿ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀರಿ, ಬಾಯಿ ಮುಚ್ಕೊಂಡೋದ್ರೆ ಹಿಂಗೆ ಪರಿಸ್ಥಿತಿ. ನೀವು ಮಾತಾಡಬೇಕು ಅಷ್ಟೇ. ಕೊನೆಗಾಗಿ ಏನ್ ಹೇಳ್ತಿದೀವಿ ಅಂದ್ರೆ, ಹಿರಿಯರು ಈ ರೀತಿಯಾಗಿ ನೋಡ್ರಪ್ಪ, ಮಾತಾಡ್ರಪ್ಪ ಅಂದ್ರೆ ಯಾರಿಗೂ ಮಾತು ಬರಲ್ಲ. ಅದೇ ಏನಾದ್ರು ಒಂದ್ ರೀಲ್ಸ್ ನೋಡ್ರಿ ಅಂದ್ರೆ ರೀಲ್ಸ್ ನೋಡ್ಕೊಂಡಿರ್ತೀರಾ. ಈ ರೀತಿ ಪ್ರಾಣ ಅಪಾಯ ಆಗಿ ಸಂಬಂಧಿಕರು ಯಾರೋ ಡೆತ್ ಆಯ್ತು ಅಂದ್ರೆ ಆಮೇಲೆ ಏನ್ ಮಾಡ್ತೀರಾ ಹೇಳ್ರಿ? ಬಾಯ್ ಬಡ್ಕೊಂತೀರಾ. ಅದೇ ಒಂದು ಸೆಲೆಬ್ರಿಟಿಗಳಿಗೆ ಒಂದು ಮಗು ಹುಟ್ಟಿದ್ರೆ ಟಿವಿಯಲ್ಲಿ ತೋರಿಸ್ತಾರೆ. ಟಿವಿ ಮಾಧ್ಯಮಗಳಿಗೆ ನಮಸ್ಕಾರ ಹೇಳ್ತಾ ಇದೀನಿ. ದಯವಿಟ್ಟು ನಿಮ್ಗೆ ಗೊತ್ತು, ಒಂದೊಂದು ವಿಚಾರಗಳಿಗೆ ನೀವು ಸ್ಟೇಟ್ ಅಂದ್ಬಿಟ್ಟಿರ್ತಾರೆ, ಮಾತಾಡಕ್ಕಲ್ಲ. ಅಟ್ಲೀಸ್ಟ್ ಮೂಲಭೂತ ಈ ಗುಂಡಿಗೆ ಸಂಬಂಧಪಟ್ಟಂಗೆ ಮಾತಾಡ್ಬೋದಲ್ಲ. ಮಾಧ್ಯಮಗಳಿಂದ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಯಾವ MLAಗಳು, MP ಗಳು ಏನೇನ್ ಮಾಡಿ ಅಭಿವೃದ್ಧಿಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ, ವಿಚಾರಗಳ ಬಗ್ಗೆ ನೀವು ಹೋಗ್ಬಿಟ್ಟು ಪರಿಶೀಲನೆ ಮಾಡಿ ಮಾತನಾಡಿ. ಬೆಂಗಳೂರಲ್ಲಿ ಈ ಗುಂಡಿಗಳಿಂದ ಎಷ್ಟು ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನೋ KRS ಪಕ್ಷ ಎಷ್ಟು ಅಂತ ನಾವು ಅಭಿಯಾನಗಳನ್ನ ಮಾಡಬೇಕಾಗುತ್ತೆ. ದಯವಿಟ್ಟು ನೋಡಿ, ಸಾರ್ವಜನಿಕರು ಬಾಯಿ ಮುಚ್ಕೋಬೇಡಿ, ಎಚ್ಚರಿಕೆಯಿಂದ ಗಾಡಿ ಓಡಿಸಿ ಅಂತ ಹೇಳ್ತಾ ಭ್ರಷ್ಟರೇ, ಪವಿತ್ರವಾದ ರಾಜಕಾರಣ, ಭ್ರಷ್ಟರೇ ಪವಿತ್ರವಾದ ಹೋಗಿ